ಸೂಪರಾಗಿರುತ್ತೆ. ವೆಲ್ಕಮ್ ಟು ಸೋನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಹನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮುಂಜಾನೆ ಮಾತ್ರ ತುಂಬ ಲೇಟಾಗಿ ಆಗಿಬಿಟ್ಟಿತ್ತು. ಬೆಳಗ್ಗೆ ಬೇಗ ಎದ್ರೂ ಕೂಡ ಯಾಕೋ ಇವತ್ತು ಕೆಲಸ ಮಾಡೋಕ್ಕಷ್ಟೆಲ್ಲ ಮೂಡಿರಲಿಲ್ಲ. ಸೊ ಇವತ್ತು ಮಳೆ ಕೂಡ ಇರಲಿಲ್ಲ, ಆದರೂ ಮೋಡ ಕವಿದ ವಾತಾವರಣ. ಹಿಂದ್ಗಡೆ ನೋಡ್ತಿರ್ಬೋದು ಎಷ್ಟು ಮೋಡ ಕವಿದಿತ್ತು ಅಂದರೆ, ಅಷ್ಟೇ ಅಲ್ಲ ಸಿಕ್ಕಾಪಟ್ಟೆ ಗಾಳಿನಪ್ಪ ಇವತ್ತು. ಸೊ ನನ್ನ ದಿನಚರಿ ಯಾವಾಗಲೂ ಬೆಳಗ್ಗೆ ಶುರುವಾಗದೆ ದೇವ್ರಿಗೆ ನಮಸ್ಕಾರ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಹಾಗೆ ದೇವರಿಗೆ ಹೂವನ್ನು ಕೊಯ್ದು ದೂರ್ವೆಯನ್ನು ಕೊಯ್ತಾ ಇದ್ದೆ. ಸೊ ಮಳೆ ಬಂದಿರೋದ್ರಿಂದ ಎಷ್ಟು ಚೆನ್ನಾಗಿತ್ತು ಅಂದರೆ ದೂರ್ವೆ ಕೂಡ ಸಖತ್ತಾಗಿ ಬಂದಿತ್ತು, ಉದ್ದುದ್ದಾಗಿ. ಬೇಸಿಗೆ ಟೈಮಲ್ಲಂತೂ ಒಂದು ದೂರ್ವೆನೂ ಇರೋದಿಲ್ಲ, ಅಲ್ಲಿ ಇಲ್ಲಿ ಹುಡುಕಿ ಕೊಯ್ಬೇಕಾಗಿತ್ತು. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ಲೇಟಾಗಿ ಹೇಳ್ತಿದ್ದೆ, ಅಂದರೆ ಇವಾಗ ಕಂಪೇರ್ ಮಾಡಿದರೆ. ಸೊ ಅವಾಗೆಲ್ಲ ಲೇಟಾಗಿ ಹೇಳೋದ್ರಿಂದ ಕೆಲಸನೂ ಕೂಡ ಅಷ್ಟೇ ಲೇಟ್ ಆಗ್ತಿತ್ತು. ಈಗ ಆದಿ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ನನ್ನ ಕೆಲಸನೂ ಬೇಗ ಆಗಿಬಿಡತ್ತೆ. ಸೊ ತಿಂಡಿ ಅಡುಗೆ ಎಲ್ಲ ಬೇಗ ಮುಗಿದ್ಬಿಡತ್ತೆ. ಕಸ ಗುಡಿಸೋದಿರ್ಬೋದು, ಪಾತ್ರೆ ತೊಳೆಯೋದು ಇರ್ಬೋದು, ಹೀಗೆ ಮನೆ ಕೆಲಸ ಎಲ್ಲ ಮುಗಿದ್ಬಿಡತ್ತೆ. ಅಂದರೆ ಬೇಗ ಹೇಳೋದ್ರಿಂದ ಒಂದು ಸ್ವಲ್ಪ ಫ್ರೆಶ್ ಅಂತ ಫೀಲ್ ಅನಿಸುತ್ತೆ. ಹಾಗೆ ಈಗೆಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಯೋಗ ಎಲ್ಲ ಮಾಡ್ತಿದ್ದೆ, ಬಟ್ ಇವತ್ತೆಲ್ಲ ಮಾಡೋಕ್ಕಾಗಲೇ ಇಲ್ಲ, ಎಲ್ಲನೂ ಲೇಟಾಗಿ ಆಗಿಬಿಡ್ತು. ಸೊ ಮಳೆ ಬಿದ್ದಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ನೋಡ್ತಿರ್ಬೋದು ಎಷ್ಟು ಹಸಿರುಗಳ ಮಧ್ಯ ನಾನು ಒಬ್ಬನೇ ಕಾಣ್ತಾ ಇದ್ದೀನಿ. ತಂಪಾದ ಗಾಳಿ, ವಾತಾವರಣ ಚೆನ್ನಾಗಿ ಅನಿಸ್ತಾ ಇತ್ತು. ನಮ್ಮನೆ ಈ ಥರ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ಸುತ್ತಲೂ ಕಾಡು, ಮನೆ, ಆಮೇಲೆ ಪ್ರಾಣಿ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇದು ನನ್ನ ಚಿಕ್ಕ ಮಿನಿ ಗಾರ್ಡನ್ ಇದು. ಸೊ ಇವತ್ತು ಅಂತ ಅಲ್ಲ, ಈ ಮಳೆಗಾಲ ಶುರುವಾದಾಗಿಂದನೂ ಹೂಗಳು ಬಿಡೋದೆ ತುಂಬ ಅಂದರೆ ತುಂಬ ಕಡಿಮೆ. ಸೊ ಅದನ್ನೆಲ್ಲ ಕೊಯ್ತಾ ಇದ್ದೆ. ಮತ್ತು ಇನ್ನೊಂದು ಅಂದರೆ, ಊರಿಂದ ಒಂದು ಶುಂಠಿನ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಈ ಥರ ಪಾಟಲ್ಲೆಲ್ಲ ಹಚ್ಚಿದ್ದೆ. ಸೊ ಚೆನ್ನಾಗಿ ಬಂದಿತ್ತು. ಆಮೇಲೆ ಜಾಸ್ತಿ ಮಳೆ ಬಿದ್ದರೆ ಶುಂಠಿ ಕೊಳ್ತು ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಷ್ಟೆಲ್ಲ ಶುಂಠಿ ಚೆನ್ನಾಗಿ ಆಗಿರಲಿಲ್ಲ, ಬಟ್ ಪಾಟಲ್ಲಿ ನೆಟ್ಟಿರೋದ್ರಿಂದ ಓಕೆ, ಮಳೆ ತಾಗ್ದಿರೋಂಗೆ ಈ ಕಡೆ ಇಟ್ಟಿದ್ದೆ. ಸೊ ಇವತ್ತು ಹೂವು ಇಷ್ಟೇ ಬಂದಿತ್ತು, ಸ್ವಲ್ಪ ದಾಸವಾಳ, ಹಾಗೆ ದೂರ್ವೆ ಅಂತ ಕೊಯ್ದಿದ್ದೆ. ನಮ್ಮ ಮನೆ ಮುಂದ್ಗಡೆನೇ ಹೀಗೆ ತೋಟ ಇದೆ, ನೋಡ್ತಿರ್ಬೋದು. ಅಲ್ಲೇ ನುಗ್ಗೆ ಸೊಪ್ಪಿನ ಗಿಡ ಇದೆ. ಸೊ ಇವತ್ತು ಮಸಾಲ ರುಬ್ಬದೇನೆ ಪಲಾವ್ ಮಾಡೋದು ಹೇಗೆ ಅಂತ ಅಂದು ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಇದನ್ನು ನಮ್ಮಮ್ಮ ಯಾವಾಗಲೂ ಮಾಡ್ತಿದ್ರು. ಕರೆಂಟ್ ಇಲ್ದಾಗಂತೂ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇದನ್ನು. ಸೊ ರುಬ್ಬೋದು ಅಂತ ನೆಸೆಸಿಟಿನೇ ಇರೋದಿಲ್ಲ, ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಪಲಾವು ಮಾಡೋಣ ಅಂತಂದು, ಮತ್ತು ಇವತ್ತು ಹೂ ಕೊಯ್ಯೋಕ್ಕೆ ಅಂತಂದು ಬಂದಿದ್ದೆ. ಸೊ ಪಲಾವ್ ಎಲೆನ ಸೊ ಅಲ್ಲೆಲ್ಲ ನಾನು ಫ್ರೆಶ್ ಆಗಿರೋದೇ ತಂದ್ಕೊಳ್ತಿದ್ದೆ, ಬಟ್ ಇವಾಗ ಆಗಲ್ಲ, ಯಾಕಂದರೆ ಮಳೆಗಾಲ ಅಲ್ಲ. ಸೊ ಅಲ್ಲಿ ಹೋಗಿ ತೆಗಿಯೋಕ್ಕಾಗಲ್ಲ, ಮತ್ತು ಕರೆಂಟ್ ಕೂಡ ಇದೆ ಅಲ್ಲಿ. ಅದಕ್ಕೆ ಇವತ್ತು ಸಣ್ಣಕ್ಕಿ ಎಲೆ ಅಂತಂದು ಹೇಳ್ತಾರೆ, ನಾವು ಇದನ್ನು ಪಲಾವಿಗೆ ಸಹ ಬಳಸ್ತಿದ್ವಿ. ಸೊ ನಮ್ಮಮ್ಮ ಇದನ್ನ ಪಲಾವಿಗೆ ಹಾಕ್ತಿದ್ರು. ನಮ್ಮ ಅಕ್ಕ ಮಾಡೋ ಪಲಾವು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಏನು ರುಬ್ಬೋದೇ ಇಲ್ಲ ಮಸಾಲಾನ. ಸೊ ಆರಾಮಾಗಿ ಮಾಡ್ಕೊಳ್ಬೋದು, ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಈ ಪಲಾವ್ ಎಲೆನ ಬಳಸ್ತಾ ಇದ್ದೀನಿ ನಾನು. ಸೊ ಇದನ್ನು ಹಾಕ್ತೀನಿ, ಮತ್ತು ಇದನ್ನ ವೈಟ್ ರೈಸ್ ರೈಸಿಗೂ ಹಾಕಿ ಮಾಡ್ಬೋದು. ಅದನ್ನ ಹಾಕಿದಾಗ ಒಗ್ಗರಣೆ ಕೊಟ್ಟಾಗಂತೂ ಮನೆ ತುಂಬ ಘಮ ಪರಿಮಳ ಇರುತ್ತೆ. ರುಬ್ಬಿರೋಂಥ ಪಲಾವ್ನೇ ಮಾಡ್ತಿದ್ದೆ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಿದ್ರು. ಸೊ ಅವ್ರಿಗೆ ಇವತ್ತೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರೋಂತಹ ಮಸಾಲ ರುಬ್ದೇನೆ ಪಲಾವ್ ಮಾಡ್ತಾ ಇದ್ದೀನಿ. ವಾತಾವರಣನೂ ಸಖತ್ತಾಗಿದೆ, ಮಳೆ ಬರ್ತಾ ಇದೆ. ಇದಕ್ಕೆ ಬಾಯಿ ರುಚಿ ಚಪ್ಪರ್ಸ್ಕೊಂಡು ತಿನ್ನಂಗೆ ಸ್ವಲ್ಪ ಖಾರ ಇರೋಂತಹ ಪಲಾವ್ ಮಾಡ್ತಾ ಇದ್ದೀನಿ. ನೋಡಬೇಕು ಹೇಗಿರುತ್ತೆ ಅಂತ ಅವ್ರಿಗೆಲ್ಲ ರಿಯಾಕ್ಷನ್ನು. ಬಟ್ ನನಗಂತೂ ನಮ್ಮಮ್ಮ ಮಾಡೋ ಪಲಾವ್ ಅಂತೂ ಸಖತ್ತಾಗಿರುತ್ತೆ. ಬಟ್ ನಮ್ಮಮ್ಮನ ರೇಂಜಿಗಂತೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಆಲ್ವೇಸ್ ಸ್ಪೆಷಲ್ ಆಗಿರುತ್ತೆ ಅಮ್ಮನ ಕೈ ರುಚಿ ಯಾವಾಗಲೂ. ಸೊ ಇವಾಗ ಲೆಟ್ಸ್ ಕುಕ್ ದ ಪಲಾವ್. ಬನ್ನಿ ಹೋಗೋಣ, ಈಗ ಬೇಗ ಮಾಡಿಬಿಡೋಣ. ಗೊತ್ತಿಲ್ಲಪ್ಪ, ಮಳೆ ಇಲ್ಲೇ ಇಲ್ಲ. ಬೆಳಗ್ಗೆ ಜೋರಾಗಿ ಬಂದುಬಿಡ್ತು ಒಂದು ಸಲ ರಪ್ಪನೆ ಅಂತಂದು.
ಇವಾಗ ಮಳೆನೇ ಇಲ್ಲ, ಬಿಸಿಲು ಬಿದ್ದುಬಿಟ್ಟಿದೆ. ಅಯ್ಯೋ ಮಳೆನೇ ಇಲ್ಲ ಅನ್ಬೇಕು, ಆ ಥರ ಕಾಣ್ತಾ ಐತೆ. ಫುಲ್ಲು ಬಿಸಿಲು. ನಮ್ಮ ಕರಾವಳಿ ಭಾಗದಲ್ಲಿ ಮಳೆ ಬಂದಾಗಷ್ಟೇ ತಂಪಾಗಿರೋದು, ಮತ್ತೆ ಸೆಕೆ ಆಗಕ್ಕೆ ಶುರು ಆಗಿಬಿಡುತ್ತೆ. ಈಗ ಹೋಗಿ ಪಲಾವ್ ಮಾಡೇ ಬಿಡೋಣ. ಸೊ ಈಗ ನಾನು ಈ ಪಲಾವ್ ಎಲೆನ ಹಾಕ್ತೀನಿ. ಇದನ್ನೇ ಹಾಕಿ ಮಾಡೋದ್ರಿಂದ ಇದನ್ನ ಹಾಕಿದ್ರೆ ಸಾಕು ಒಗ್ಗರಣೆಗೆ ಏನು ಘಮ 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 ಅಂತಿರುತ್ತೆ ಅಂದರೆ ಪಲಾವು ಸಖತ್ತಾಗಿರುತ್ತೆ. ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಆಗಿರ್ಬೋದು, 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10ರಿಂದ 12 ಬೀನ್ಸು, ಹಾಗೆ 1 ಆಲೂಗಡ್ಡೆ ಮತ್ತು 1 ಕ್ಯಾರೆಟು, 1 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಈಗ ತೊಗೊಂಡು ಬಂದಲ್ಲ ಈ ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಪೈಸಸ್ಗೆ ಅಂತ ಅಂದು ಕಾಳುಮೆಣಸು 4, 1 ಏಲಕ್ಕಿ ಮತ್ತು 2 ಚಕ್ಕೆ, ಹಾಗೆ 3 ಲವಂಗ ಮತ್ತು ಜಾಯಿಪತ್ರೆನ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಥರ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಣ್ಣೆ ಇದ್ದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಆ ತುಪ್ಪ ಹಾಕಿದರೆ ಆ ಪರಿಮಳ, ಆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮನೇಲೆ ಮಾಡಿರೋಂಥ ತುಪ್ಪ, ನಮ್ಮನೇಲೆ ಹಸು ಇರೋದ್ರಿಂದ ಸೊ ತುಪ್ಪನ ಹಾಕಿದ್ದೀನಿ. ಈಗ ತುಪ್ಪ ಬಿಸಿಯಾಗಿದೆ. ಮೊದಲು ಈ ಪಲಾವ್ ಎಲೆ, ಸಣ್ಣಕ್ಕಿ ಎಲೆ ಅಂತ ಹೇಳ್ತಾರಲ್ಲ, ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಗ್ಗರಣೆಗೆ ಮೊದಲೇ ಹಾಕೋದ್ರಿಂದ ಪರಿಮಳ ಘಮ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ಒಗ್ಗರಣೆಗೆಲ್ಲ ಈಗ ಎಲ್ಲ ಸ್ಪೈಸಸ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಜಜ್ಜಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕದು ಶುಂಠಿ ಬೆಳ್ಳುಳ್ಳಿ ತುಪ್ಪದಲ್ಲಿ. ಹಸಿ ವಾಸನೆ ಎಲ್ಲ ಹೋಗ್ಬೇಕದು. ಆಲ್ಮೋಸ್ಟ್ ಇದಾಗಿದೆ. ಬ್ರೌನಿಶ್ ಕಲರ್ ಬರೋಲ್ಲಿವರೆಗೂ ಅದನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಈರುಳ್ಳಿ ಈಗ ಫ್ರೈ ಆಗಿದೆ. ಈಗ ಒಂದು ಬಣ್ಣ ಬರಬೇಕು ಅದು. ಆ ತುಪ್ಪದಲ್ಲಿ ಆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಯ್ತಾ ಇದ್ರೆ ಮನೆ ತುಂಬ ಅದೇ ಪರಿಮಳ ಇರುತ್ತೆ. ಅದ್ರ ಜೊತೆಗೆ ಈ ಪಲಾವ್ ಎಲೆ ಹಾಕಿರೋದ್ರಿಂದ ತುಂಬ ಘಮ ಇರುತ್ತೆ. ಈಗ ಹೆಚ್ಚಿಟ್ಟಿರೋಂಥ ಹಸಿಮೆಣಸು, ಖಾರ ಜಾಸ್ತಿ ಇದ್ರೆ ಪಲಾವ್ ಇನ್ನೂ ಚೆನ್ನಾಗಿ ಅನಿಸುತ್ತೆ ನನಗೆ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಬೋದು. ಘಮ 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 ಅಂತ ಇದೆ. ಎಲ್ಲನೂ ಉದ್ದುದಕ್ಕೆ ಸೀಳ್ಬಿಟ್ಟು ಹೆಚ್ಚಿರೋದು ಮೆಣಸಿನ್ಕಾಯಿ. ಆ ಖಾರ ಎಲ್ಲ ಖಾರದ ಅಂಶ ಬಿಡ್ಲಿ ಅಂತಂದು. ಈ ಮಳೆಗಾಲದಲ್ಲಿ ಸ್ವಲ್ಪ ಟೇಸ್ಟ್ ಸ್ಪೈಸಿ ಆಗಿರೋಂಥದ್ದು ತಿಂದರೆ ರುಚಿ ಅನಿಸುತ್ತೆ. ಸೊ ಹಾಗಾಗಿ ಉದ್ದುದಕ್ಕೆ ಸೀಳ್ಬಿಟ್ಟು ಹೆಚ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡಾತೀಗ ಸ್ವಲ್ಪ ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಈಗ ಟೊಮೆಟೊನು ಸೇರಿಸ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಒಂದು 2 ನಿಮಿಷ ಸಣ್ಣ ಉರಿಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಮೆತ್ತಗಾಗುತ್ತಲ್ಲ, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ. ಸ್ವಲ್ಪ ಅದು ಮೆತ್ತಗಾದಾಗಲೇ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡ್ಬಿಡೋಣ. ಟೊಮೆಟೊನೂ ಅಷ್ಟೇ ಈಗ ಹದವಾಗಿ ಬೇಯ್ತಾ ಇದೆ. ನೀವು ಬೇಕಾದರೆ ಕಲರ್ಗೆ ಖಾರ ಪುಡಿನ ಯೂಸ್ ಮಾಡ್ಕೊಳ್ಬೋದು. ಸೊ ನಾನೀಗ ಆಲ್ರೆಡಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ
ಮತ್ತು ಖಾರ ಪುಡಿ ಹಾಕಿದರೆ ಎಕ್ಸ್ಟ್ರಾ ಖಾರ ಆಗಿಬಿಡುತ್ತೆ ಅಂತಂದು. ಸೊ ಸಾಕು ಇಷ್ಟೇ. ಈಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂತಹ ಕ್ಯಾರೆಟನ್ನು ಸೇರಿಸ್ಕೊಂಡೆ, ಆಲೂಗಡ್ಡೆ ಹಾಗೆ ಬೀನ್ಸ್ ಎಲ್ಲ ತರಕಾರಿನೂ ಒಟ್ಟಿಗೆ ಸೇರಿಸ್ಕೊಳ್ಳೋಣ. ಈಗ ಒಂದು 2 ನಿಮಿಷ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಬ್ಯಾಚುಲರ್ಸ್ಗಂತೂ ಒಳ್ಳೆ ರೆಸಿಪಿ ಆಯಿತಾ. ಮತ್ತು ನೀವೇನಾದರೂ ಡಯಟ್ ಮಾಡ್ತಾ ಇದ್ರೆ ಈ ಥರ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಈ ಥರ ಪಲಾವನ್ನು ಮಾಡ್ಕೊಂಡು ತಿನ್ಬೋದು. ಇದಕ್ಕೇನು ಕರೆಂಟ್ ಬೇಡ ರುಬ್ಬಕ್ಕೆ, ಆರಾಮಾಗಿ ಮಾಡ್ಕೋಬೋದು. ಇದನ್ನ ತುಂಬ ಹೆಲ್ದಿಯಾಗಿರುತ್ತೆ, ವೆಜಿಟೇಬಲ್ಸ್ ಕೂಡ ಬಾಡಿಗೆ ಹೋಗುತ್ತೆ. ತುಂಬ ಕಡಿಮೆ ಪ್ರಮಾಣದಲ್ಲಿ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಈ ತುಪ್ಪದಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು. ಈಗ ಇದಕ್ಕೆ ಅಕ್ಕಿ ಹಾಕೊಂಡ್ಬಿಡೋಣ. ನಾನು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಅದನ್ನ ಹಾಕ್ತಾ ಇದ್ದೀನಿ ಇವಾಗ. ನೀರು ಹಾಕಿದ ಮೇಲೆ ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ, ಬಟ್ ಈ ಥರ ಒಗ್ಗರಣೆಯಲ್ಲೇ ಒಂದ್ಸಲ ಹಿಂಗೆ ಅಕ್ಕಿನೂ ಸ್ವಲ್ಪ 1-2 ನಿಮಿಷ ಈ ಥರ ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ಇದ್ರ ಜೊತೆಗೆ ಒಂದು ಸೌತೆಕಾಯಿ ರಾಯ್ತಾ ಇದ್ಬಿಟ್ರಂತೂ ಸೂಪರ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ನೀರು ಕುದಿ ಬಂದ ಮೇಲೆ ಇದನ್ನ ಲಿಡ್ ಕ್ಲೋಸ್ ಮಾಡೋಣ. ಕೆಲವೊಬ್ರು ಹಾಗೆ ಹಾಕಿಬಿಡ್ತಾರೆ, ಬಟ್ ಆ ಥರ ಮಾಡೋದ್ರಿಂದ ಕತ್ತಿ ಹೋಗೋ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. 1-2 ನಿಮಿಷ ಒಂದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ. ಒಂದು ಕುದಿ ಬರ್ತಾ ಇದೆ ನೋಡ್ತಿರ್ಬೋದು. ಸೊ 3/4ರಷ್ಟು ಅನ್ನ ಬೇಯ್ತಾ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಷ್ಟು ಉದ್ರಾಗಿ ಎಷ್ಟು ತರಕಾರಿ, ಆಮೇಲೆ ಅದ್ರ ಪರಿಮಳನೂ ಅಷ್ಟೇ ಮನೆ ತುಂಬಾ ಆಗಿತ್ತು. ನಂಗೆ ಹಸು ತಡ್ಕೊಳಕ್ಕೆ ಆಗ್ಲಿಲ್ಲ. ಬಂದಿದೆ ನೋಡಿ ಬಿಡಿ ಬಿಡಿಯಾಗಿ. ಮಧ್ಯ ಬೀನ್ಸು, ಕ್ಯಾರೆಟು ಸೂಪರ್ ಆಗಿತ್ತು. ಜೊತೆಗೆ ಬೆಂಡೆಕಾಯಿ ಫ್ರೈ, ಮೊಸರು ಬಜ್ಜಿ, ಬಿಸಿ 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 ತಿನ್ನೋಕ್ಕೆ ಸೂಪರಾಗಿರುತ್ತೆ. ಪಲಾವ್ ಚೆನ್ನಾಗಿ ಬಂದೈತೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು. ಬೆಂಡೆಕಾಯಿ ಫ್ರೈ ಚೆನ್ನಾಗಿದೆ. ನನ್ಗತ್ತೆ ಕಡೆ ಹಾಕೋ. ಇದೆಂತದತ್ತೆ? ಇದ್ರ ಸಿರ ಅತ್ತೆ ಇದು? ಇದು ಗೋಧಿ ಹಿಟ್ಟು ಬೆಲ್ಲ ಹಾಕೋದು. ಈ ಮಳೆ ಬರ್ತಿರೋದಕ್ಕೋ ಏನೋ ಗೊತ್ತಿಲ್ಲ, ಈಗಂತೂ ಏನಾದರೂ ಸ್ವೀಟು, ಖಾರ, ಕುರುಕುಲು ತಿಂಡಿ ಹಿಂಗೆ ತಿನ್ನಬೇಕು ಅಂತಲೇ ಅನಿಸ್ತಿತ್ತು. ಸೊ ಇವತ್ತು ಅತ್ತೆ ಗೋಧಿ ಹಿಟ್ಟಿನ ಶಿರಾ ಮಾಡಿತ್ತು. ಏನು ಸಖತ್ತಾಗಿ ಬಂದಿತ್ತು ಅಂದರೆ ಬಾಯಲ್ಲಿಟ್ಟರೆ ಸಾಕು ಕರಗಿಬಿಡ್ತಿತ್ತು, ಅಷ್ಟೇ ಸಾಫ್ಟಾಗೂ ಬಂದಿತ್ತು. ಅದ್ರ ಜೊತೆಗೆ ಸ್ವೀಟ್ ತಿಂದಮೇಲೆ ಏನಾದರೂ ಖಾರ ತಿನ್ನಬೇಕಲ್ಲ, ಅದ್ರ ಜೊತೆಗೆ ಪಕೋಡ ಕೂಡ ಮಾಡಿತ್ತು. ಸೊ ಚೆನ್ನಾಗಿತ್ತು. ನಿಮಗೇನಾದರೂ ಗೋಧಿ ಹಿಟ್ಟಿನ ರೆಸಿಪಿ ಬೇಕು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನಲ್ಲಿ ರೆಸಿಪಿ ಅಂತಂದು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅತ್ತೆ ಹತ್ರ ಇದೊಂದು ರೆಸಿಪಿನ ಶೇರ್ ಮಾಡಿಸ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು, ಶೇರು ಹಾಗೆ ಕಮೆಂಟ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.